ಖುಷಿಯಾಗಿ ಮಾಡ್ತೀವಿ. ಏನಿಲ್ಲ, ಯಾರು ಜಾಸ್ತಿ ಚೆನ್ನಾಗಿ ಫೈರ್ ಮಾಡಿರ್ತೀರಿ ಅವ್ರಿಗೆ ಕೊಡೋಣ. ಅವ್ರು ಫೈರಿಂಗ್ ಮಾಡಿದವ್ರಿಗೆ ಫಸ್ಟ್ ಸೆಕೆಂಡ್ ಥರ್ಡ್ ಅವ್ರು ಪ್ರೈಸು ಕೊಡ್ತೀವಿ ನಾವು. ಆಯ್ತಾ? ನೀವು ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಾಗಲಿ. ಹಂಗಿಲ್ರಿ, ನಿಮ್ಮ ಪಳೆ ಹಂಗಸ್ತೀರ ಹಂಗೆ ಮಂದಿ ಅದಾರಲ್ಲಿ ನೋಡ್ರಿ ಮಕ್ಕೊಂಡವ್ರ ಮೊದಲ ಈ ನಾಗರಿಕ ಬಂದೂಕು ತರಬೇತಿಯ ಈ ಸಮಾರೋಪ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ನಮ್ಮ ಜಿಲ್ಲೆಯ ಹೆಚ್ಚಿನ SP ಸಾಹೇಬರಾದಂಥ ಶ್ರೀ ಸಿದ್ಧಾರ್ಥ್ ಗೋಯಲ್ IPS ಸಾಹೇಬ್ರೆ, ಹಾಗೂ ನಮ್ಮ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ನಿರೀಕ್ಷಕರಾದಂಥ ಜಗದೀಶ್ ಸಾಹೇಬ್ರೆ, ಹಾಗೂ ನಮ್ಮ ಸಹೋದ್ಯೋಗಿ ಮಿತ್ರರಾದಂಥ ಭೀಮನಗೌಡ RPI ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ಶಿಬಿರಾರ್ಥಿಗಳೇ, ನಾನು ಸಂಕ್ಷಿಪ್ತವಾಗಿ ಈ 7 ದಿನಗಳ ಕಾಲ ತರಬೇತಿಯನ್ನು ಏನು ಪಡೆದಿರ್ತೀರಿ ಅದರ ಬಗ್ಗೆ ಒಂದು ಕಿರು ವರದಿ ವಾಚನವನ್ನು ಸಾಹೇಬರಿಗೆ ನಾನು ಸಲ್ಲಿಸಬೇಕಾಗ್ತದೆ. ಈ ತರಬೇತಿ ಮುಖ್ಯವಾಗಿ ನಡಿಬೇಕಾದ ಕಾರಣ ಅದಕ್ಕೆ ಕಂಪ್ಲೀಟ್ ಕಾರಣೀಕರ್ತರು ನಮ್ಮ ಜಿಲ್ಲೆಯ SP ಸಾಹೇಬರಾದಂಥ ಸಿದ್ಧಾರ್ಥ್ ಗೋಯಲ್ ಸಾಹೇಬರು. ನಾವು ಸಾರ್ವಜನಿಕ ಮಿತ್ರರಿಗೋಸ್ಕರ ನಾವು ಒಂದು ನಾಗರಿಕ ಬಂಧುಕು ತರಬೇತಿಯನ್ನು ಏರ್ಪಡಿಸಿದ್ರೆ ಜನರಿಗೆ ಅನುಕೂಲ ಆಗುತ್ತೆ. ಪ್ರತಿ ಸಲನೂ ಮಾಡ್ಕೊಂಡು ಬಂದಿದ್ರಿ. ಈ ಸಲನೂ ಸಹ ನಮ್ಮ ಬಾಗಲಕೋಟೆ ಜಿಲ್ಲೆಯ ನಾಗರಿಕರಿಗೆ ಅನುಕೂಲ ಆಗಲಿ, ಇದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಂತ ಅವರು ಸಾಹೇಬರು ಆದೇಶ ಮಾಡಿದ ಮೇರೆಗೆ ನಾವು ಎಲ್ಲ ಜಿಲ್ಲೆಯ ಸಾರ್ವಜನಿಕ ಮಿತ್ರರಿಗೆ ಪತ್ರಿಕಾ ಪ್ರಕಟಣೆ ಮೂಲಕ ಈ 1 ವಾರಗಳ ನಾಗರಿಕ ಬಂಧುಕು ತರಬೇತಿಯನ್ನು ಆಯೋಜನೆ ಮಾಡೋಕ್ಕೆ ಸಾಹೇಬರ ಅನುಮತಿಯನ್ನು ಪಡ್ಕೊಂಡು ಪ್ರಾರಂಭ ಮಾಡಿದ್ವಿ. ಸರ್, ಈ ತರಬೇತಿ ನಮ್ಮದು 14ನೇ ತಂಡದ ನಾಗರಿಕ ಬಂಧುಕು ತರಬೇತಿ ಸರ್. ಇಲ್ಲಿವರೆಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ 13 ತಂಡಗಳ ನಾಗರಿಕ ತರಬೇತಿಯನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ ಸರ್. ಈ ನಾಗರಿಕ ತರಬೇತಿ 13ನೇ ತಾರೀಕಿನಿಂದ ಪ್ರಾರಂಭವಾಗಿ ಇವತ್ತು 19ನೇ ತಾರೀಕಿಗೆ ಮುಕ್ತಾಯವಾಗಿದೆ ಸರ್. ಒಟ್ಟು 205 ಜನ ನಮಗೆ ಶಿಬಿರಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿದ್ರು ಸರ್. ಒಟ್ಟು 197 ಜನ ತರಬೇತಿಯನ್ನು ಪಡೆದಿರ್ತಾರೆ ಸರ್ ನಮಗೆ. ಈ ತರಬೇತಿಯಲ್ಲಿ ಇದರಲ್ಲಿ ಸಾಕಷ್ಟು ಜನ ಉದ್ಯಮಿಗಳು ಮತ್ತು ಸಾರ್ವಜನಿಕ ಮಿತ್ರರಿದ್ದಾರೆ ಸರ್. ತುಂಬ ಸಹಕಾರ ಮಾಡಿದ್ರು ಸರ್ ನಮಗೆ. 1 ವಾರಗಳ ತರಬೇತಿಯನ್ನು ನಾವು ನಮ್ಮ 3 ಜನ ಆರ್ಮರ್ ಅಂತ ಬೂದಿಯಾಳವರು, ಸೌದಿ ಅವರು, ತುಂಡಪ್ಪ ಅವರಿಂದ ನಾವು 1 ವಾರಗಳ ಕಾಲ ತರಬೇತಿಯನ್ನು ನೀಡಿರ್ತೀವಿ ಸರ್. ಈ ತರಬೇತಿಯಲ್ಲಿರುವಂಥ ಪ್ರಮುಖ ಅಂಶ ಎಂದರೆ ಇವರು ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕರು ಬಳಸುವಂಥ ಆಯುಧಗಳಂತ DBBL, SBBL, ಪಿಸ್ಟಲ್, ರೈಫಲ್ ಇವುಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಸಹ ಅವರಿಗೆ ನಾವು ತಿಳುವಳಿಕೆ ನೀಡಿರುತ್ತೇವೆ ಸರ್. 1 ವಾರಗಳ ಕಾಲ ಅವರು ಕೂಡ ಅಚ್ಚುಕಟ್ಟಾಗಿ ತುಂಬ ಶಿಸ್ತುಬದ್ಧವಾಗಿ ತರಬೇತಿಯನ್ನು ಪಡೆದಿರುತ್ತಾರೆ ಸರ್. ಅದಾದ ರೀತಿ ಇವತ್ತು ಕೊನೆಯ ದಿನ ಇರುವುದರಿಂದ ಬೆಳಿಗ್ಗೆ .22 ರೈಫಲ್ನಲ್ಲಿ ತಲಾ ಒಬ್ಬ ಶಿಬಿರಾರ್ಥಿಗೆ 10 ರೌಂಡ್ಸ್ಗಳನ್ನು ನೀಡುವುದರ ಮೂಲಕ ನಾವು ಅವರಿಗೆ ಫೈರಿಂಗ್ ಪ್ರಾಕ್ಟೀಸನ್ನು ಮಾಡಿಸಿರ್ತೀವಿ ಸರ್. ಇದರಲ್ಲಿ ವಿಶೇಷತೆ ಅಂದರೆ ಒಂದು 5 ಜನ ಶಿಬಿರಾರ್ಥಿಗಳು 10ಕ್ಕೆ 10 ಫುಲ್ ಹೊಡೆದು ಗಮನ ಸೆಳೆದಿರ್ತಾರೆ. ತುಂಬ ಅಚ್ಚುಕಟ್ಟಾದ ತರಬೇತಿಯನ್ನು ಜೊತೆಗೆ ಪಡ್ಕೊಂಡು ಉತ್ತಮ ಗುರಿ ಅಭ್ಯಾಸವನ್ನು ಸಹ ತೋರಿಸಿರ್ತಾರೆ ಸರ್. ಇದರಲ್ಲಿ 3 ಜನ ವಿಶೇಷವಾಗಿ ಮಹಿಳೆಯರು ಸಹ ಭಾಗವಹಿಸಿ ಈ ತರಬೇತಿಯನ್ನು ಪಡೆದಿರುವಂಥದ್ದು ತುಂಬ ಖುಷಿ ಸಮಾಚಾರ ಸರ್. ಈ ಕಾರ್ಯಕ್ರಮ ನಡೆಯಲು ಈ ತರಬೇತಿಯನ್ನು ಆಯೋಜನೆ ಮಾಡಲು ಶ್ರಮ ವಹಿಸಿರುವಂಥ SP ಸಾಹೇಬರಿಗೆ ಮತ್ತು ಅಡಿಷನಲ್ SP ಸಾಹೇಬರಿಗೆ ಈ ತರಬೇತಿಯಲ್ಲಿ ಅಚ್ಚುಕಟ್ಟಾಗಿ ಭಾಗವಹಿಸಿ ಶಿಸ್ತುಬದ್ಧವಾಗಿ ತಾವು ತರಬೇತಿ ಪಡೆದಿರೋದಕ್ಕೆ ನಾನು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಘಟಕದ ಪರವಾಗಿ ನಮ್ಮ SP ಸಾಹೇಬರ ಪರವಾಗಿ ತಮಗೆ ಅನಂತ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ.